ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಇಷ್ಟೆಲ್ಲ ಕಷ್ಟ ಕೊಡ್ತೀವಿ ನಮ್ಗೆ, ನೀನ್ ಎಲ್ಲಿ ಬೇಕೋ ಅಲ್ಲಿ ಮಾಡ್ಕೊ, ನಮಗ್ ಬಿಟ್ಬಿಡು. ನಾವ್ ಹಾಲ್ ಕರ್ದ ಹಾಕ್ತೀರ ಅವ್ರೇನು ಇದು ಕೂಡ ಹೌದು. ಅಲ್ಲ ಈ ನಡಿನ ಅದಕ್ಕೆ ಅದೇ ಇವಾಗ ಅಣ್ಣ ಕೊನೆಯದಾಗಿ ಸರ್ಕಾರಕ್ಕೆ ಏನ್ ಕೊಟ್ಟಿದೀವಿ? ಸ್ವಾಮಿ ರೈತರಿಗೆ ಕೊಲೆ ಮಾಡ್ಬೇಡಿ. ಬೆಲೆ ಕೊಡ್ಬೇಕು ಅಂತ ನಾವು ಈ ಮುಖಂಡರ ಸರ್ಕಾರ ಆಯ್ತು. ಅಣ್ಣ ನಿಮ್ ಹೆಸರು? ನಮ್ಮ ಹೆಸರು ನಾಗಪ್ಪ. ನಾಗಪ್ಪ. ಅಣ್ಣ ಎಷ್ಟು ವರ್ಷ ನಿಮ್ಗೆ? ನಮ್ಗೆ 70 ವರ್ಷ 70 ವರ್ಷ ಆಗದೆ. ಹಾ. ನೀವು ಹಾಲ್ ಹಾಕ್ತೀರಾ? ಹಾಲ್ ಹಾಕ್ತಿವಿ ಸ್ವಾಮಿ, 25 ಲೀಟರ್ ಹಾಕ್ತಿವಿ. ಎಲ್ಲಣ್ಣ ಎಲ್ಲಿ ಯಾವ ಕ್ಯಾಂಟಲ್ ಹಾಕಿದೀರಾ? ಇನ್ನು ಹಾಕಿಲ್ವಾ? ಹಾಕ್ಲಿಲ್ಲ. ಹಂಗೆ ಇಟ್ಕೊಳ್ಳೋಣ ಅದ ನೋಡ್ರಿ. ಇಲ್ಲಿ ವೀಕ್ಷಕರೇ, ನಾವಿವತ್ತು ಬಿಡದಿ ಬೈರಮಂಗಲ ಭಾಗದಲ್ಲಿರುವಂತ ಅಲ್ಲಾಳ್ಸಂದ್ರ ಗ್ರಾಮದಲ್ಲಿದ್ದೀವಿ. ಈ ಒಂದು ಗ್ರಾಮದಲ್ಲಿ ನಾವು ಇಷ್ಟು ಬೇಗ ಇವಾಗ ಆಲ್ರೆಡಿ ಸಮಯ ಬೆಳಿಗ್ಗೆ 6 ಗಂಟೆ ಆಗಿದೆ. 6 ಗಂಟೆಗೆ ಬಂದು ನಾವಿಲ್ಲಿ ಹೈನುಗಾರಿಕೆ ಮೂಲಕ ಹಾಲನ್ನ ಪ್ರತಿನಿತ್ಯ ಹಾಕುವಂತ ರೈತರು ನಮ್ಮೊಂದಿಗೆ ಇದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ತುಂಬಾ ವಿಶೇಷ ಏನಪ್ಪಾ ಅಂತ ಅಂದ್ರೆ, ಇಷ್ಟೊತ್ತಾದ್ರೂ ಕೂಡ ಪ್ರತಿನಿತ್ಯ, ಒಂದು ದಿನ ಅಂತ ಅಲ್ಲ, ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ 2 ಟೈಮು ಕೂಡ ಇಲ್ಲಿ ಶುದ್ಧವಾದಂತಹ ಹಸುವಿನ ಹಾಲನ್ನ ಹಾಕ್ತಾರೆ. ಕೆಲವರು ಹೇಳ್ತಾರೆ ಕಲುಷಿತವಾದಂತಹ ಹಾಲನ್ನ ಕಳಿಸ್ತಾರೆ ಅಂತ ಅಣ್ಣ. ಕೆಲವರು ಯಾರೋ ನಾಯಕರುಗಳು ಹೇಳ್ತಾರೆ ಕಲುಷಿತ ಆಗೋಗ್ಬಿಟ್ಟಿದೆ ಹಾಲು, ಅಂತ ಹಾಲನ್ನ ನೀವು ಪ್ರತಿನಿತ್ಯ ಎಲ್ರಿಗೂ ಕೊಡ್ತಾ ಇದ್ದೀರಾ ಕುಡಿಯಕ್ಕೆ ಅಂತ. ಏನ್ ಹೇಳ್ತೀರಾ ಇದಕ್ಕೆ? ಏನ್ ಹೇಳ್ತೀವಿ ಅಂದ್ರೆ, ನಾವು ಕೊಟ್ಟ ಹಾಲನ್ನೇ ಕುಡಿಬೇಕು. ಅವನ್ ಮನೆ ತಕ್ಕ ಹೋಗಿ 5 ಗಂಟೆಗೆ ಬೀಳ್ತದ ಹಾಲು. ಅದ್ ಹಾಲು ಬೀಳ್ತಾ ಇದ್ರೆ ಏನ್ ತೊಳಕ್ ಕುಡಿತಾನೆ? ಏನ್ ಕುಡಿತಾನೆ? ಕುಡಿಯಕ್ ಆಗಲ್ಲ. ಕುಡಿದ್ರೆ ನಮ್ಮ ಹಾಲೇನೆ ಕುಡಿಬೇಕು. ಅಲ್ಲಿಂದ ಅಲ್ಲಿ ಹೋಯ್ತದೆ, ಇಲ್ಲಿಂದ ಇಲ್ಲಿ ಬರ್ತದೆ ಅನ್ನೋದಲ್ಲ. ಹಾಲು ಕಲುಷಿತ ಆಗ್ಬಿಟ್ಟೆ. ಸುಸ್ತ ಆಗದೆ ಅನ್ನೋದನ್ನ ನಮ್ಗೆ ಯಾರು ಚಾನ್ಸರು ಬರ್ಲಿಲ್ಲ, ಏನು ಬರ್ಲಿಲ್ಲ. ನನ್ಗೆ 67 ವರ್ಷ, ನಾನ್ ಗಟ್ಟಿದ್ದೀನಿ. ಇವತ್ತು 20 ಲೀಟರ್ ಹಾಲು ಹಾಕ್ತೀನಿ ದಿನಕ್ಕೆ. ಹಾಕಿದ್ರು ನನಗೇನು ಕಾಯಿಲೆ ಬರ್ಲಿಲ್ಲ. ನಿನಗ್ ಬರ್ತದಲ್ಲ, ಅದ್ ನೀನ್ ನೋಡ್ಕೊಂಡು ಸುಧಾರಿಸ್ಕೊ. ಜನ್ಕೊಂಡ್ ಬಿದ್ರೆ ನಿನ್ ಕಣ್ಣೆ ಹೋಗ್ಬಿಡ್ತವೆ. ನನ್ನ ಭೂಮಿ ಇದು ಚಿನ್ನದ ಗಣಿ ಅಂತಿ, ನಮ್ ಭೂಮಿ ಅನ್ನದ ಗಣಿ. ಅನ್ನ ನಿನ್ ಗಂಟ್ಲೆಲ್ಲಿ ಹೋಯ್ತದೆ, ಚಿನ್ನ ಹೋಗಲ್ಲ ಕಣೋ. ಚಿನ್ನ ಹೋಗಲ್ಲ, ಚಿನ್ನ ತಗಲಾಕೋತದೆ. ಅವಾಗ ತಗಲಾಕೊಂಡಾಗ ಗೋಮಳೆ ಆಪ್ರೇಷನ್ ಮಾಡಿ ತೆಗಿಬೇಕಾಯ್ತದೆ. ಅವಾಗ ಏನ್ ಮಾಡ್ತೀನಿ ನೀನು? ಯಾಕೆ ಇಷ್ಟೆಲ್ಲ ಕಷ್ಟ ಕೊಡ್ತೀವಿ ನಮ್ಗೆ? ನೀನ್ ಎಲ್ಲಿ ಬೇಕೋ ಅಲ್ಲಿ ಮಾಡ್ಕೊ, ನಮಗ್ ಬಿಟ್ಬಿಡು. ಬಂದು ಕೂಗಿದ್ರು ಒಬ್ನು ಬರಲ್ಲ. ನಿನ್ನೆ 3 ಗಂಟೆ ಕಾದು ಬರ್ತಾನೆ ಅಂತ ಬರ್ಲಿಲ್ಲ. ನಾವು ಕಾದ್ಬಿಟ್ಟು ಎಲ್ಲ ಒಂದೊಂಚೂರು ಅನ್ನ ತಿನ್ಕೊಂಡ್ ಬಂದು, ಅವರೆಲ್ಲ ಬಂದು ಬಿರಿಯಾನಿ ತಿನ್ಕೊಂಡು ಎಣ್ಣೆ ಕುಡ್ಕೊಂಡು 500 ರೂಪಾಯಿ ಕಾಸಿಸ್ಕೊಂಡು ಹೋಗವ್ರೆ ನಮ್ ಕಣ್ಣಿದ್ರಿಗೇನೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಣ್ಣ ನೀವು? ನಾನು 5 ಗಂಟೆಗೆ 5 ಗಂಟೆಗೆ ಎದ್ದು ಎಲ್ಲಾ ಹಾಲ್ನ ಕರ್ದಿ ಡೈರಿ ಮುಂದೆ ಕೊಟ್ಟಿಗೆ ಒಪ್ಪ ಮಾಡ್ತೀವಿ. ದನ ಮೈ ತೊಳಿತೀವಿ, ತೊಳೆದ್ಬಿಟ್ಟು ಆಮೇಲೆ ಹಾಲ್ ಕರಿತೀವಿ. ಕ್ಲೀನ್ ಮಾಡ್ಬಿಟ್ಟು ದಿನಕ್ಕೆ ಎಷ್ಟು ಲೀಟರ್ ಆಗ್ತೇವೆ? ಬೆಳಿಗ್ಗೆ ಸಂಜೆ 2 ಸೇರಿ. ಇವಾಗ ಕಮ್ಮಿ ಆಗದೆ, ಮೊನ್ನೆ 2 ಮಾರ್ಬಿಟ್ಟೆ. ಇವಾಗ ಒಂದ್ 20 ಲೀಟರ್. ಮುಂಚೆ 40 ಆಗ್ತಿದ್ದೆ. 40 ಲೀಟರ್ ಆಗ್ತದೆ. ನಿಮ್ದು ಎಷ್ಟು ಭೂಮಿ ಐತಣ್ಣ ಇಲ್ಲಿ? 8 ಕುಂಟೆ ಅದೇ. 8 ಕುಂಟೆ. 1 ಕುಂಟೆ ಇದ್ರು ಭೂಮಿನೇ 8 ಎಕರೆ ಇದ್ರು. 10 ಎಕರೆ ಮಾಡಿಕೊಂಡಿರೋನು, ಜೈನಾರ್ದೇ ಇರೋನು ಅವ್ನ್ ಕೊಟ್ಕೊಳ್ಳಿ. ನಮ್ ಕಡೆ ಬರ್ಕೂಡ್ದವನು ಯಾರೋ ಕೊಡ್ತಾವ್ರೆ ಕಳ್ಸವ್ರೆ ಅಂತ ಹೇಳ್ತಾರಲ್ಲ, ಅವ್ರ ಕಡೆ ಮಾಡ್ಕೊಳ್ಳಿ. ನೀವು ಭೂಮಿ ಕೊಡಕ್ ರೆಡಿ ಇದ್ದೀರಾ? ಇಲ್ಲಪ್ಪ. ಯಾಕೆಂದ್ರೆ ನಾನು ಏನ್ ಕೆಲ್ಸಕ್ಕೆ ತಗೋತಾನೆ? ಇದು ಬಾತ್ರೂಮ್ ತೊಳೆಯಕ್ಕೂ ಕರ್ಕೊಳಲ್ಲ, ಬೇರೆ ಕಡೆ ದೇಶದಿಂದ ಕರೆಸ್ತಾನೆ. ಬೇರೆ ಕಡೆ ದೇಶದಿಂದ ಕರ್ಸ್ತಾನೆ ಅಣ್ಣ. ನಿನ್ ಕಷ್ಟ ನಂಗೆ ಅರ್ಥ ಆಯ್ತದೆ. ನಾನ್ ಹೇಳೋದೇನ್ ಗೊತ್ತಾ, 2 ಕೋಟಿ ವ್ಯಾಲ್ಯೂ ಇದೆ. 2 ಕೋಟಿ ವ್ಯಾಲ್ಯೂ ನಿಮ್ಗೆ ಮುಂದೆ ಕೊಡ್ತಾರೋ ಕೊಡಲ್ಲೋ ಗೊತ್ತಿಲ್ಲ. ಇವಾಗ ಕೊಡ್ತಾವ್ರೆ, ಕೊಟ್ಬಿಡಿ. ಕೊಡಲ್ಲ ಸ್ವಾಮಿ. ಇವಾಗ ಇನ್ನ 3 ವರ್ಷ ಕಳ್ಕೊಂಡ್ರೆ ಅದೇ 8 ಕುಂಟೆಗೆ ಜಾಸ್ತಿ ಆಯ್ತದೆ. ಕುಂಟೆಗೆ 3 ಲಕ್ಷ 4 ಲಕ್ಷ ಆಯ್ತದೆ. ಏನ್ ಬೆಳಿತೀರಾ ಭೂಮಿಲಿ ನೀವು? ರಾಗಿ ಬೆಳಿತೀವಿ. ರಾಗಿ ಬೆಳಿತೀರಾ? ರಾಗಿಯಲ್ಲಿ ಏನೋ ಬರುತ್ತೆ, ಪಾಲ್ ಬಟ್ಲೆ ಮಾಡ್ಕೊಂಡು ಇದ್ ಮಾಡ್ತಾ ಇದ್ದೀವಿ. ಇವಾಗ ಸಡನ್ ಆಗಿ ಕೊಡು ಅಂದ್ರೆ ಕೊಟ್ಬಿಟ್ಟು ಅಂದ್ರೆ ನಾವೇನ್ ಮಾಡ್ತೀನಾನೆ? ಅವನಿಗನ ಚಿನ್ನ ಅದೇ ಗಣಿ ಮಾಡ್ತಾನೆ, ಇದ್ ಮಾಡ್ತಾನೆ. ಅಂದ್ರೆ ದುಡ್ಡು ಜಾಸ್ತಿ ಕೊಟ್ರೆ ಭೂಮಿ ಕೊಡ್ತೀರಾ? ದುಡ್ಡಲ್ಲ, ಅವನು 10 ಕೋಟಿ ಕೊಟ್ರು ಕೊಡಲ್ಲ. ನಿಮ್ಮ ಊರಲ್ಲಿ ಒಟ್ಟು ಎಷ್ಟು ಲೀಟರ್ ಹಾಲು ಹೋಗ್ತದೆ ದಿನನಿತ್ಯ? ಅವ್ರನ್ನೇ ಕೇಳ್ಬೇಕು, ಸೆಕ್ರೆಟರಿ. ಅವ್ರಿಗೆ ಗೊತ್ತಿಲ್ಲ. ಅದೇ ಎಷ್ಟು ಲೀಟರ್ ಹೋಗುತ್ತೆ ಅಂತ ಗೊತ್ತಿಲ್ಲ. ನೀವು ಮಾತ್ರ ದಿನಕ್ಕೆ 20 ಲೀಟರ್ ಹಾಕ್ತೀರಾ. ಅದ್ರಲ್ಲಿ ನಿಮ್ಗೆ ಆದಾಯ ಇದೆ. ಅದೇ ಆದಾಯ ಇರೋದ್ಕೆನೆ ನೀವು ಮಾಡ್ತಾ ಇದ್ದೀವಿ. ಜೀವನ ಮಾಡಕ್ಕಿಲ್ವ? ಸರ್ಕಾರಕ್ಕೆ ಕೊನೆಯದಾಗಿ ನಿಮ್ ಕಡೆಯಿಂದ ಏನು ಹೇಳ್ತೀರಾ? ಏನ್ ಹೇಳಿ, ನಿಲ್ಸ್ಬಿಡ್ರಿ ಅಂತ ಹೇಳ್ತೀವಿ. ನಮ್ ಕಡೆ ಬೇಡ. ಅವ್ರಿಗೆ ಏನಾರ್ದವ್ರು ಮಂಡದವ್ ಕಡಿತದೆ, ಬೂಡ್ಸ್ ಹಾಕೊಂಡ್ ತಿರುಗ್ತೀವಿ ಅಂತಾರಲ್ಲ, ಅವ್ರ ಕಡೆ ಮಾಡ್ಕೊಳ್ಳಿ. ನಾವಿಲ್ಲೇನ್ ಬೂಡ್ಸು ಹಾಕೊಳ್ಳಲ್ಲ,
ಮಣ್ಣದಾವು ಕಡಿಲಿಲ್ಲ, ಕ್ಯಾನ್ಸರ್ ಬರ್ಲಿಲ್ಲ, ಹಾಲು ಕುಡಿದವ್ರು ನಮಗ್ ಕಾಯಿಲೆನೂ ಬರ್ಲಿಲ್ಲ. ಎಲ್ಲ ಇದು 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 ಅಂತಾರಲ್ಲ ಹಾಲಿಂದ, ನಾವ್ ಹಾಲು ಕರ್ದ ಹಾಕ್ತೀರ ಅವ್ನೇನು ಇದು ಕುಡ್ದಾನೆ ಹೋಗ 5 ಗಂಟೆಗೆ ಬಿಡಲ್ವ ಅವ್ನ ಮನೆ ತಕ್ಕೆ. ಹೌದು, ಸರಿಯಾಗಿ ಹೇಳ್ತಾ ಇದ್ರೆ. ನಿಮ್ಮ ಹೆಸರು ಅಣ್ಣ? ಶಿವಣ್ಣ. ಇದಿಷ್ಟು ನಮ್ಮ ರೈತರಾಗಿರುವಂತ ಶಿವಣ್ಣ ಅವ್ರು ಹೇಳ್ತಾ ಇರುವಂತ ಮತ್ತು ಇಷ್ಟು ವರ್ಷ 67 ವರ್ಷ ಆಗಿದ್ರು ಕೂಡ ನಾನು ಭೂಮಿಯಲ್ಲಿ ನಾನು ಗೇಮೆ ಮಾಡ್ತೀನಿ, ನಾನು ಯಾರಿಗೂ ಒಂಚೂರು ಕೊಡಲ್ಲ. ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದು ಹಾಲ್ ಕರ್ದಿ ಹಾಲ್ ಹಾಕಿ ನಾನು ಅಂದ್ರೆ ನನ್ನಲ್ಲಿರುವಂತ ಚಿಕ್ಕ ಪುಟ್ಟ ಭೂಮಿಯಲ್ಲಿ 8 ಗುಂಟೆ ಭೂಮಿಯಲ್ಲಿ ನನ್ನ ಕೈಲಾಗಿದ್ದು ನಾನು ಕೆಲಸ ಮಾಡ್ತೀನಿ, ಯಾವ್ದೇ ಕಾರಣ ಕೊಡಲ್ಲ ಅಂತ ಆಕ್ರೋಶ ಭರಿತವಾಗಿ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಸರ್ಕಾರಕ್ಕೆ ಮುಖಾಂತರ ಮನವಿ ಮಾಡ್ತೀವಿ ನಾವು ಕೂಡ, ಈ ಒಂದು ಏನ್ ಯೋಜನೆ ನೀವು ಕೈಗೊಂಡಿದ್ರೆ ದಯವಿಟ್ಟು ಕೈ ಬಿಡ್ಬೇಕು, ರೈತರ ಪರವಾಗಿ ನೀವು ಕೆಲಸ ಮಾಡ್ಬೇಕು ಅಂತ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ನಾಗಪ್ಪ. ನಾಗಪ್ಪ ಅಣ್ಣ, ಎಷ್ಟು ವರ್ಷ ನಿಮ್ಗೆ? ನಮ್ಗೆ 70 ವರ್ಷ. 70 ವರ್ಷ ಆಗದೆ. ನೀವು ಹಾಲ್ ಹಾಕ್ತೀರಾ? ಹಾಲು ಹಾಕ್ತಿವಿ ಸ್ವಾಮಿ, 25 ಲೀಟರ್ ಹಾಕ್ತಿವಿ. ಎಲ್ಲಣ್ಣ ಎಲ್ಲಿ ಯಾವ ಕ್ಯಾಂಟರ್ ಹಾಕಿದೀರಾ? ಇನ್ನು ಹಾಕಿಲ್ವಾ? ಹಾಕ್ಲಿಲ್ಲ. ಹಂಗೆ ಇಟ್ಕೊಳ್ಳೋಣ ಅದ. ದಿನಕ್ಕೆ 25 ಲೀಟರ್ ಹಾಕ್ತೀರಾ? ದಿನಕ್ಕೆ 50 ಲೀಟರ್ ಹಾಕ್ತಿವಿ. ಬೆಳಿಗ್ಗೆ 25, ಸಂಜೆ 25, 50 ಲೀಟರ್ ಹಾಲ್ ಹಾಕ್ತೀರಾ? ಹಾಲೆಲ್ಲ ವಿಷ ಆಗ್ಬಿಟ್ಟೈತೆ ಅಂತಲ್ಲ ನೀವು ಹಾಲ್ ಹಾಕ್ತಾ ಇದೀನಿ ಅಂತ. ನನ್ ಮಕ್ಳು ಹೇಳೋರ್ಗೆ ಬುದ್ಧಿ ಇಲ್ಲ ಅಷ್ಟೇ. ವಿಷ ಆಗಿದೆ ಡೈರಿ ತಗೊಂಡು ಎಲ್ಲ ಪ್ರಪಂಚ ಕುಡಿಯೋರೆ ಸ್ವಾಮಿ. ಹೌದು. ಅಲ್ಲ ಈ ನಡಿನ ಅದಕ್ಕೆ ಅದೇ ಅಂಕ ಅಂತ ಅವ್ರು ಕೊಟ್ಬಿಟ್ಟು ಎಷ್ಟೊತ್ತಿಗೆ ಹೋಗೋಣ ಅಂತ ಮಾಡ್ತಾವ್ರೆ. ನಾವ್ ಇದ್ ಕೊಟ್ಬಿಟ್ಟು ಎಲ್ವೋ ಸ್ವಾಮಿ, ಏನೋ 2 ಸ್ಕೂಲ್ ಕಟ್ಕೊಂಡು ಜೀವನ ಮಾಡೋ. ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೊಳ್ತೀರಾ ಅಣ್ಣ? ಬೆಳಿಗ್ಗೆ 4 ಗಂಟೆಗೆ ಎದ್ದೊಳ್ತೀವಿ. 4 ಗಂಟೆಗೆ ಎದ್ದಿ ಎಲ್ಲ ಇದು ಕ್ಲೀನ್ ಮಾಡಿ ಸಗಣಿ ಎತ್ತಾಕಿ ಸ್ಕೂಲ್ ಮೈ ತೊಳ್ದಿ ಎಲ್ಲ ಮಾಡಿ ಹಾಲ್ ಕರ್ದಿ ಇವಾಗ ತಗೊಬತ್ತಾ ಇದೀವಿ. ಆಮೇಲೆ ಹುಲ್ ಕುಯ್ಯಕ್ ಹೋಯ್ತಿವಿ, ಹುಲ್ ತಂದ್ ಹಾಕ್ತಿವಿ, ಆಮೇಲೆ ಬೇರೆ ವ್ಯವಸಾಯ ಮಾಡ್ತೀವಿ. ಎಲ್ಲ ಮಾಡಿ ಜೀವನ ಮಾಡ್ತಾ ಇದೀವಿ. ನಿಮ್ದು ಜಮೀನ್ ಐತಣ್ಣ? ಜಮೀನ್ ಐತೆ ಸರ್. ಎಷ್ಟೈತಣ್ಣ? ಒಂದ್ 5 ಎಕರೆ ಅದೇ. 5 ಎಕರೆ. ಏನೇನ್ ಬೆಳಿತೀರಣ್ಣ 5 ಎಕರೆ? ಅದೇ ತರಕಾರಿ ಬೆಳಿತೀವಿ, ರಾಗಿ ಬೆಳಿತೀವಿ. ಇದು ತರಕಾರಿನ ತಿಂದ್ಬಿಟ್ಟು ಕ್ಯಾನ್ಸರ್ ಗಳು ಬಂದ್ಬಿಟ್ಟವಂತಲ್ಲ? ಅದೇ ಅವ್ರಿಗೆ ಬಂದ್ಬಿಟ್ಟವೆ ಅಂತ ಇಸ ಅಂತ ಹೇಳ್ತಾವ ಸ್ವಾಮಿ. ಯಾರಿಗೂ ಇಸ ಬರಲ್ಲ, ಯಾರಿಗೂ ಕ್ಯಾನ್ಸರ್ ಬರಲ್ಲ, ಯಾರಿಗೂ ಹಾಸ್ಪಿಟಲ್ ಹೋಗಲ್ಲ, ಏನು ಇಲ್ಲ. ನಡಿನ ಅದಕ್ಕೆ ಇದೆಲ್ಲ ಹುಟ್ಟಾಗ್ತಾವ. ಬೆಳೆನೆ ಬೆಳೆಯಕ್ ಆಗಲ್ಲ, ಬಂಜರು ಭೂಮಿ ಅಂತ ಹೇಳ್ತಾವ್ರೆ. ಬಂಜರು ಭೂಮಿನ ಎಲ್ಲ ಸುತ್ತು ಬರೇ ನೀರಾವರಿ ಸ್ವಾಮಿ. 5 ಎಕರೆ ನೀವು ಖಾಲಿ ಬಿಟ್ಟಿದ್ದೀರಾ ಹಂಗಾರೆ? ಏನು ಇಲ್ಲ, ಒಂದ್ ಕುಂಟೆನೂ ಬಿಡಲ್ಲ, ಎಲ್ಲಾ ಬೆಳೆ ಹಾಕಿದೀವಿ. ಎಲ್ಲಾ ಬೆಳೆ ಬೆಳಿತಿದ್ದೀರಾ? ಎಲ್ಲಾ ಬೆಳೆ ಶುದ್ಧವಾಗಿರುವಂತ ಅಮೃತನ ನೀವು 25 ಲೀಟರ್ ಒಂದು ಹೊತ್ತು ಹಾಕ್ತೀರಾ ಅಂತ. ಅಮೃತ ಕಲುಷಿತ ಅಂತ ಹೇಳ್ತಾರೆ ಕೆಲವು ರೈತರು. ಆಲ್ರೆಡಿ ಭೂಮಿ ಕೊಡಕ್ ಒಪ್ಕೊಂಡಿದ್ದಾರೆ. ಒಪ್ಕೊಂಡವ್ರೆ. ಅದೇ ನಡಿನಾರ್ದೆ ಅವ್ರ ಗೈನಾರ್ದೆ ಒಪ್ಕೊಂಡವ್ರೆ. ಕೂಲಿ ಆಳುಗಳೇ ಸಿಗಲ್ಲ, ಎಲ್ಲ ಆರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾಗೆ, ಈ ಕಡೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಕೆಲ್ಸಕ್ಕೆ ಹೋಗ್ತಾರೆ ಅಂತಾರೆ. ಅದೇ ಹೇಳ್ತಾರೆ ಅವ್ರ ನಡಿನಾರ್ದಕ್ಕೆ ಏನೇನೋ ಹೇಳ್ತಾರೆ. ನಾವು ಕೂಲಿ ಆಳು ಇಲ್ಲಿ ಹೊಂಚ್ಕೊಂಡ್ ಮಾಡ್ತಾ ಇದೀವಿ. ಸರ್ಕಾರಕ್ಕೆ ಈಗಿನ ಮುಖ್ಯಮಂತ್ರಿಗಳ ಡಿ.ಕೆ. ಶಿವಕುಮಾರ್ ಅವರು ರೈತರ ಪರವಾಗಿ, ರೈತರ ಹೆಸರಿನಲ್ಲಿ ಅವ್ರು ಅವಾಗಿಂದನೂ ಕೂಡ ಹೋರಾಟವನ್ನ ಮಾಡ್ಕೊಂಡ್ ಬಂದವರು. ಇವತ್ತು ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ. ಇವತ್ತು ಅವರು ಹೇಳ್ತಾರೆ ನೀರಿನ ಅಭಾವ ಇದೆ ಕರ್ನಾಟಕದಲ್ಲಿ, ಯಾರು ಕೂಡ ನೀರನ್ನು ಹೆಚ್ಚು ನೀರಾವರಿ ಇರುವಂತ ಬೆಳೆಗಳನ್ನ ಬೆಳಿಬೇಡಿ ಅಂತ ಹೇಳ್ತಾರೆ. ಅದೇ ಅವನು ಎಲ್ಲ ಸಾಕ್ಬಿಡ್ತಾನ. ಆಮೇಲೆ ತಗೊಂಬಂದಿ ಜನಗಳನ್ನ ನೀರಾವರಿ ಬೆಳಿಬೇಡ್ರಿ ಅಂದ್ಬಿಟ್ಟು ಎಲ್ಲ ಸಾಕ್ಬಿಟ್ಟು ಕೂತಿರೋತಕ್ಕೆ ಎಲ್ಲ ಕಳ್ಸ್ಬಿಡ್ತಾನ. ಅವ್ರು ಇವಾಗ ಸರ್ಕಾರಕ್ಕೆ ನೀವು ಕೊನೆಯದಾಗಿ ಅಣ್ಣ ನಿಮ್ ಕಡೆನ ಏನ್ ಮನವಿ ಮಾಡ್ತೀರಾ? ನಾವೇನಿಲ್ಲ ಸ್ವಾಮಿ, ಆ ಜಮೀನ್ ಕೊಡಲ್ಲ ಅವನಿಂದ ಆತಾದ್ರೂ ಸರಿ. ನಾವ್ ಈ ಜಮೀನೇ ನೆಂಬಿರೋ ಭೂಮಿ ತಾಯಿನೇ ನೆಂಬಿರೋದು. ನಾವು ನಮ್ಮ ಅಪ್ಪತಿರೆಲ್ಲ ನಮಗ್ ಬಿಟ್ಬಿಟ್ಟು ಹೋಗವ್ರೆ, ನಾವು ನಮ್ಮ ಮಕ್ಕಳಿಗೆ ಬಿಟ್ಬಿಟ್ಟು ಹೋಗ್ಬೇಕು. ಹಂಗೆ ಮಕ್ಕಳಿಗೆಲ್ಲ ಬಿಟ್ಬಿಟ್ಟು ಹೋಗ್ಬೇಕು. ಜಮೀನ್ ಕಳ್ಕೊಂಡ್ಮೇಲೆ ಎಲ್ಲಿ ಹೋಗಾನೆ ಜೀವನ ಮಾಡಕ್ಕೆ? ಯಾವ ದೇಶದಲ್ಲಿ ಹೋಗಿ ತಗೊಳಕ್ ಆಯ್ತಾರೆ? ಒಂದ್ ಕುಂಟೆ ತಗೊಳಕಲ್ಲ. ಆರೋಳಿಗೆ ಹೋದ್ರೆ ಒಂದ್ ಕುಂಟೆ ತಗೋಬೇಕಾದ್ರೆ 50 ಲಕ್ಷ ಹೇಳ್ತಾರೆ. ಒಂದ್ ಕುಂಟೆಗೆ 50 ಲಕ್ಷ, 2 ಕೋಟಿ ಕೊಡ್ತೀವಿ ಅಂತ ಹೇಳ್ತಾನೆ. ಜಾಸ್ತಿ ದುಡ್ಡು ಕೊಟ್ರೆ ಕೊಡ್ತೀರಾ? ಆಸ್ತಿ ಎಲ್ಲ ಅವ್ನು ಎಷ್ಟು ಕೊಟ್ರು 10 ಕೋಟಿ ಕೊಟ್ರು ಕೊಡಲ್ಲ. ಇವಾಗ ಅಣ್ಣ ಕೊನೆಯದಾಗಿ ಸರ್ಕಾರಕ್ಕೆ ಏನ್ ಮನವಿ ಮಾಡ್ತೀವಿ? ನಾವ್ ಏನ್ ಮನವಿ ಮಾಡ್ತೀವಿ ಅಂದ್ರೆ ನಾವ್ ಜಮೀನ್ ಕೊಡಲ್ಲ ಅಷ್ಟೇ ಮನವಿ ಮಾಡೋದು. ನಿಮ್ ಹೆಸರು ಏನಂದ್ರೆ ಅಣ್ಣ? ನಾಗಪ್ಪ. ಎಷ್ಟು ವರ್ಷ ಅಣ್ಣ? 70 ವರ್ಷ. ನೋಡಿ, ಇದಿಷ್ಟು ನಮ್ಮ ಹಿರಿಯ ರೈತರಾಗಿರುವಂತ ನಾಗಪ್ಪಣ್ಣ ಅವ್ರು ಹೇಳ್ತಾ ಇರುವಂತ 70 ವರ್ಷ ಆಗಿದೆ. ಇವಾಗ್ಲೂ ಕೂಡ ಬೆಳಿಗ್ಗೆ 4 ಗಂಟೆಗೆ ಎದ್ದು ಎಲ್ಲ ಸಾರಿಸಿ ಗುಡ್ಸಿ ಒರೆಸಿ ಹಾಲ್ ಕರೆದು ದಿನಕ್ಕೆ 25 ಲೀಟರ್ ಅಂದ್ರೆ ಒಂದೊತ್ತಿಗೆ 25, ದಿನಕ್ಕೆ 50 ಲೀಟರ್ ಹಾಲ್ ಹಾಕ್ತಾರೆ. ಇಂತ ಶುದ್ಧವಾಗಿರುವಂತ ಅಮೃತನ ನೋಡಿ ಹಾಲು ವಿಷ ಅಂತ ಹೇಳ್ತಾರೆ. ಇಂತ ಶುದ್ಧವಾಗಿರೋ ಹಾಲ್ನ ವಿಷ ಅಂತ ಹೇಳಕ್ಕೆ ಹಿಂಗಾದ್ರೂ ಮನ್ಸು ಬರ್ತದೆ. ಯಾರೇ ಆಗಿರ್ಲಿ, ಅದು ಯಾವ್ದೇ ಪಕ್ಷ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, ಜೆಡಿಎಸ್ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, ಇನ್ನೊಂದ್ ಮತ್ತೊಂದ್ ಯಾವ್ದಾರ ಆಗಿರ್ಲಿ, ಕೊನೆಯದಾಗಿ ನಾವು ರೈತರ ಪರವಾಗಿ ಮಾತಾಡ್ಬೇಕು, ರೈತರ ಪರವಾಗಿ ನಿಂತ್ಕೋಬೇಕು.
ನಾವು 1000 ಮಾತಾಡ್ಬೋದು, ನಾವು 1000 ಹೇಳ್ಬೋದು, ಅದ್ ಹಂಗೆ ಅದ್ ಹಿಂಗೆ, ಹಾ. ಅಲ್ಲಿ ಅವ್ರಿಗೆ ಹುಷಾರಿಲ್ಲ, ಇವ್ರಿಗೆ ಕ್ಯಾನ್ಸರ್ ಬಂದಿದೆ, ಅಲ್ಲಿ ಏನೋ ಯಾರಿಗೋ ಆಗೋಗ್ಬಿಟ್ಟಿದೆ ಕಾಯಿಲೆ ಅಂತ. ಬರ್ತದೆ, ಏನು ಆಗಲ್ಲ. ಯಾರಿಗೋ ಒಬ್ರಿಗೆ ಬಂದಿದೆ ಅಂದ ಮಾತ್ರಕ್ಕೆ ಇಲ್ಲಿರುವಂತ ರೈತರೇ ಅಲ್ಲ, ಇಲ್ಲಿ ಎಲ್ಲ ಬರಡು ಭೂಮಿ, ಬರಡು 5 ಭೂಮಿ. ಎಕರೆಯಲ್ಲಿ ತರಕಾರಿ ಬೆಳಿತಾರೆ, ಮಿಶ್ರ ಬೆಳೆ ಬೆಳಿತಾರಂತೆ, ಹೈನುಗಾರಿಕೆ ಮಾಡ್ತಾರೆ. ಇದಕ್ಕಿಂತ ಇನ್ನೇನ್ ಬೇಕು? ದಯವಿಟ್ಟು ಹೇಳ್ತೀನಿ, ಸರ್ಕಾರಕ್ಕೆ ನಮ್ ಕಡೆಯಿಂದ ಮನವಿಯನ್ನ ಮಾಡ್ತೀವಿ, ರೈತರ ಸಮಾಧಿ ಮೇಲೆ ನೀವು ಈ ಯೋಜನೆಯನ್ನ ಮಾಡಬೇಡಿ. ರೈತರನ್ನ ಉಳಿಸಿ, ಮುಂಬರುವಂತ ದಿನಗಳಲ್ಲಿ ರೈತರು ಕೂಡ ನಿಮ್ಗೆ ಬೆಂಬಲವಾಗಿ ನಿಂತ್ಕೊಂಡು ಮುಂದೇನು ಕೂಡ ನಿಮ್ ಸರ್ಕಾರ ಬರೋ ರೀತಿ ರೈತರು ನೋಡ್ಕೋತಾರೆ. ಆದ್ರೆ ಈ ಯೋಜನೆಯನ್ನ ನೀವು ಕೈ ಬಿಡ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ರೈತರು ತಿರುಗಿ ಬಿದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಆ ಒಂದು ದುಸ್ಸಾಹಸಕ್ಕೆ ಕೈ ಹಾಕ್ಬೇಡಿ ಅಂತ ನಾವ್ ಈ ಮುಖಾಂತರ ಮನವಿಯನ್ನ ಮಾಡ್ಕೊಳ್ತೀವಿ. ಈ ಲಕ್ಷ ಬಿಟ್ಬಿಟ್ಟು ನಾವ್ ಎಲ್ಗ್ ಹೋಗಾನೆ? 2 ಕೋಟಿ ಕೊಡ್ತಾರಂತಲ್ಲ ಒಂದೊಂದ್ 2 ಕೋಟಿ ಅಲ್ಲ, ನೀನ್ ಅವ್ನ 10 ಕೋಟಿ ಕೊಟ್ಟರು ಕೊಡಲ್ಲ ಸ್ವಾಮಿ. 1 ಎಕರೆ ಇದ್ರೆ 10 ಆಳು ನಾವು ಜೀವನ ಮಾಡ್ತೀವಿ ಸ್ವಾಮಿ, ಮಕ್ಕಳು ಮಾಡಿ. ಬೇಡ ಸ್ವಾಮಿ. ಅದೇ 2 ಕೋಟಿ ದೊಡ್ಡದಲ್ವಾ? ಇಲ್ಲ ಇಲ್ಲ ಇಲ್ಲ, ನಮ್ಗೆ 2 ಕೋಟಿ ಯಾರು ಕೊಡ್ತಾರೆ? 2 ಕೋಟಿ ಅಲ್ಲ, 10 ಕೋಟಿ ಕೊಟ್ರು ನಾವು ನಮ್ಮ ಭೂಮಿ, ನಮಗೆ 1 ಲಕ್ಷ ಬೇಕು. ಇಲ್ಲಿ ಯಾಕ ಹಾಲೆಲ್ಲ ವಿಷ ಆಗ್ಬಿಟ್ಟೈತಂತೆ. ಹೌದಾ? ಇಷ್ಟ ಆಗೋದ್ರೆ ಬೇಡ, ಕುಡಿಯೋರು ಬೇಡವೇ ಬೇಡ. ತರಕಾರಿ ಎಲ್ಲಾ ತಿಂದವ್ರಿಗೆ ಕ್ಯಾನ್ಸರ್ ಬರ್ತೈತಂತೆ. ಅವ್ರು ಬಂದ್ರೆ ಅವರೇ ಹೋಗ್ಲಿ, ನಾವು ಬೇಕು, ನಿಮಗ್ ಬೇಕು? ನಮಗ್ ಬೇಕು, ತಿಂತೀವಿ ನಾವು. ಹೇಳಿ ಸರ್ಕಾರಕ್ಕೆ ನೀವು ಏನ್ ಮನವಿ ಮಾಡ್ತೀರಾ? ಭೂಮಿ ಕೊಡಲ್ಲ ಅನ್ನೋದನ್ನ ನೀವು ಸ್ಪಷ್ಟವಾಗಿ ಹೇಳಿ. ಯಾವ್ದು ಕೊಡಲ್ಲ ನಾವು? ದಯವಿಟ್ಟು ಕೊಡಲ್ಲ, ಯಾರು ಬಂದ್ರು ಕೊಡಲ್ಲ. ಯಾರು ಬಂದ್ರು ನಮ್ ಜಮೀನ್ ಹತ್ರನ ಅವ್ರು ಬಂದ್ ಕತ್ತರಿಸಾಕ್ಬಿಡ್ಲಿ, ನಾವು ಕೊಡಲ್ಲ. ಇವಾಗ ಹೊಸದಾಗಿ ಸಿಎಂ ಆಗಿರುವಂತ DK ಶಿವಕುಮಾರ್ ಅವ್ರಿಗೆ ಯಾವನೇ ಬಂದ್ರು ಇಲ್ಲ ಸ್ವಾಮಿ. ರೈತರ ಬಗ್ಗೆ ಕಾಳಜಿ ಇದೆ ಅಂತ ನಾವ್ ಅನ್ಕೊಂಡಿದೀವಿ. ಬೇಡ ಸ್ವಾಮಿ, ರೈತರನ್ನ ಕೊಲೆ ಮಾಡ್ಬೇಡಿ ಸ್ವಾಮಿ. ಏನೋ ನಾವು ಆಮ್ಲೆ ಕುಡಿತೀವಿ ಸ್ವಾಮಿ, ರಾಗಿ ಆಮ್ಲೆ ಕುಡ್ಕೋತೀವಿ ಸ್ವಾಮಿ. ನಮ್ಗೆ ಒಳ್ಳೇದ್ ಕೆಟ್ಟದ್ ಬೇಡ, ರಾಗಿ ಆಮ್ಲೆ ಕುಡಿಬೇಕು ಸ್ವಾಮಿ ನಾವು. ಕಾಲದಿಂದ ನಮಗೆ 85 ವರ್ಷ ಆಗದೆ, ಭೂಮಿ ತಾಯಿ ನಮಗ್ ಬೇಕು. 85 ವರ್ಷದಿಂದ ಗಟ್ಟಿಯಾಗೆ ಇದ್ದೀರಾ? ಸ್ವಾಮಿ ಏನು ಮಾಡಿದ ಹಾ. ಕೇಳ್ಕೊಳ್ಳಿ. ಇವತ್ತು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಾ? ಅಯ್ಯೋ 4 ಗಂಟೆಗೆ ಹೇಳ್ತೀನಿ. ನೋಡೋ ದೇರ ಎಸ್ಕೊಂಡ್ ಮೇಸಿ ಆಗ್ಲೇ ಕಟ್ಟಾಕಿದೀನಿ, ಅವ್ ನೀರ್ ಕುಡ್ಸಿದೀನಿ, ಮೇವು ಬೈತೀನಿ ಕುಯ್ಯಕ್ಕೆ. ಎಷ್ಟು ಹಾಲಾಕ್ತೀರ ನೀವು? ಇಲ್ಲ ಸ್ವಾಮಿ, ನಾಟಿ ಎಸ್ಕೊಂಡ್ ನಾಟಿ ಫುಲ್ ನೀವು ಇವಾಗ್ಲೇ ಇಷ್ಟು ನಾಟಿ ಹಸ ಮಾಡ್ಕೊಂಡು ಶೋಕ್ದಾರ ಆಗ್ಬಿಟ್ಟಿದೀರ ನೀವು ಸ್ವಾಮಿ. 60 ಆಲ್ರೆಡಿ ಆಡೋ ಮಡಗಿದೆ, ಎಲ್ಲಾ ಮಡಗಿದೆ, ಕಳ್ಕೊಂಡೆ. ಈಗ ವಯಸ್ಸಾಯ್ತು. ಈಗ ಒಂದೇನು ಎಸ್ಕೊಂಡ್ ಮಾಡಿಕೊಂಡಿದ್ದೀನಿ, 88,000 ರೂಪಾಯಿ ಆಗವೆ, 5 ಸೂಲ ಆಗವೆ. ಭೂಮಿ ಬಿಟ್ಬಿಟ್ಟು ನಾವ್ ಎಲ್ಗೋಗನೆ? ಕೊಡಲ್ಲ ಒಟ್ನಲ್ಲಿ? ಕೊಡಲ್ಲ ಸ್ವಾಮಿ, ಅವ್ರು ನಮ್ಮನ್ನ ಅಲ್ಲೇ ಕತ್ತರಿಸಾಕ್ಬಿಟ್ರು ಹೊರಗಿಡಲ್ಲ. ನಾವು ನಿಮ್ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ದಯವಿಟ್ಟು ಈ 80-85 ವರ್ಷ ಆಗಿರುವಂತ ಅಜ್ಜ ಹೇಳ್ತಾ ಇರೋ ಮಾತಲ್ಲಿ ನಿಜವಾಗ್ಲೂ ಸತ್ಯ ಇದೆ. ದಯವಿಟ್ಟು ಯಾರೇ ಆದ್ರೂ ಕೂಡ ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ಈ ಯೋಜನೆ ನೀವೇನ್ ಕೈಗೊಂಡಿದ್ರೆ ಅದನ್ನ ಕೈ ಬಿಡ್ಬೇಕು. ಇಲ್ಲಿರುವಂತ ಹಾಲು ಕಲುಷಿತ ಆಗ್ಬಿಟ್ಟಿದೆ ಅಂತ ನೋಡಿ. 85 ವರ್ಷ ಇನ್ನ ಗಟ್ಟಿಮುಟ್ಟಾಗಿ ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೊಲಕ್ ಹೋಗಿ ಉಳುಮೆ ಮಾಡ್ಬಿಟ್ಟು ಹಸಗಳನ್ನ ತೊಳೆದ್ಬಿಟ್ಟು ಇವತ್ತು ಹಾಲ್ ಕರ್ದ ಹಾಕ್ಲಿಲ್ಲ ಅಂದ್ರೂ ನಾಟಿ ಹಸಗಾದ್ರೂ ನೀವು ಬೆಲೆ ಕೊಡ್ಬೇಕು ಅಂತ ನಾವ್ ಈ ಮುಖಾಂತರ ಸರ್ಕಾರ